ಮಾನವಿ ಶಾಲೆಯ ಸ್ಟೆಪ್ಪಿಂಗ್ ಸ್ಟೋನ್ ಶಾಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಗಣಿತ ಮತ್ತು ವಿಜ್ಞಾನ, ಸಮಾಜ, ಇನ್ನಿತರ ಆರೋಗ್ಯವಾಗಿರ್ತಕ್ಕಂಥ ಧಾನ್ಯಗಳು, ಇತ್ತೀಚೆಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಪ್ರಾಯೋಗಿಕವಾಗಿ ಅಲ್ಲದೆ ಅಂಕಗಳ ಗಳಿಕೆಗಾಗಿ ಇದೆ ಅಂತಕ್ಕಂಥದ್ದು ಜಗಜ್ಜಾಹೀರಾತ ಅಂತ ಆದಂಥ ಸಂದರ್ಭದಲ್ಲಿ ಕೂಡ ಮಾನವಿ ಸ್ಟೆಪ್ಪಿಂಗ್ ಸ್ಟೋನ್ ಶಾಲೆಯಲ್ಲಿ ಪ್ರಾಯೋಗಿಕ ವಿಜ್ಞಾನ, ಪ್ರಾಯೋಗಿಕ ಬೋಧನೆ ಅತ್ಯಗತ್ಯ ಅಂತ ಹೇಳ್ಬಿಟ್ಟು ಮಕ್ಕಳು ಜೊತೆಯಲ್ಲಿ ಶಿಕ್ಷಕರು ಕೂಡ ಸಾಬೀತುಪಡಿಸೋದು ಈ ಮೂಲಕ ಹೇಳಲು ಬಯಸ್ತೀವಿ. ಇದಕ್ಕೆ ಗೈಡ್ ಮಾಡಿರ್ತಕ್ಕಂಥ ಶಿಕ್ಷಕರು, ಆಡಳಿತ ಮಂಡಳಿದವರಿಗೂ ಎಲ್ಲರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು, ಹೃತ್ಪೂರ್ವಕ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಸ್ಕೂಲು ಒಳ್ಳೆ ಹುಡುಗರು ಟೆಕ್ನಿಕಲ್ ಇದ್ದಾರೆ. ಈ ಫ್ಯೂಚರ್ಗೆ ಏನು ಬೇಕು, ಮುಂದಿನ ಫ್ಯೂಚರ್ಗೆ 20-25 ವರ್ಷದ ಮುಂದೆ ಏನು ಬೇಕಾಗುತ್ತೆ ಅಂಥವೆಲ್ಲ ರೆಡಿ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಸ್ಕೂಲು. ನನ್ನ ಮಗಳೂ ಇವತ್ತು ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾಳೆ, ಚೆನ್ನಾಗಿದೆ. ಒಳ್ಳೆಯ ವೇದಿಕೆಯನ್ನು ಮಕ್ಕಳಿಗಾಗಿ ಕಲ್ಪಿಸಿಕೊಟ್ಟಿದ್ದಕ್ಕೆ ಈ ಒಂದು ಶಾಲೆಗೆ ಆಡಳಿತ ಮಂಡಳಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತೇನೆ. ನಾವೆಲ್ಲ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಎಲ್ಲ ಮಕ್ಕಳು ಪ್ರತಿಯೊಂದು ಕೂಡ ಪ್ರತಿಯೊಂದು LKG ಪ್ರತಿಯೊಂದು ಮಕ್ಕಳು ಎಷ್ಟು ಚಂದ ನಮ್ಮ ಶಾಲೆ ನಮ್ಮ ಒಂದು ಹಬ್ಬ ರೀತಿಯಲ್ಲಿ ಇಲ್ಲೆಲ್ಲ ಒಂದು ವಾತಾವರಣದಲ್ಲಿ ಮಕ್ಕಳು ಓಡಾಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಒಂದು ಹಾವಭಾವದಿಂದ ಕುಂತ್ಕೊಂಡು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಮಕ್ಕಳು ಹೇಳ್ಬೇಕಪ್ಪ ಅಂತಂದ್ರೆ ಒಂದೊಂದು ಕೂಡ ಪ್ರತಿಯೊಂದು ಮಕ್ಕಳು ನಮ್ಮನ್ನ ಇನ್ವೈಟ್ ಮಾಡ್ಕೊಳ್ಳೋದು ಭಾಳ ಚಂದ ವೆಲ್ಕಮ್ ಹೇಳ್ತಿದ್ದಾರೆ. ಚೆನ್ನಾಗಿ ನೋಡ್ಕೊಡ್ರಿ, ತಿಳ್ಕೊಡ್ರಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕು, ಯಾವ ಭಾಷೆಯಲ್ಲಿ ಎಷ್ಟು ಇಷ್ಟಪಡ್ತೀರಿ, ಕನ್ನಡದಲ್ಲಿ ಕೇಳ್ತಾರ, ಇಂಗ್ಲೀಷಲ್ಲಿ ಕೇಳ್ತಾರ ಅಂತ ಕೇಳ್ತಿದಾರ. ನಾವು ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ತಾರೆ. ಎಲ್ಲ ಭಾಷೆಯಲ್ಲಿ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಪ್ರಿಪರೇಷನ್ ಕೊಟ್ಟು ಒಳ್ಳೆ ರೀತಿಯಾಗಿ ತಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ಮಾಡಲ್ನ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಈ ಒಂದು ಒಳ್ಳೆ ವೇದಿಕೆಯಿಂದ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಒಂದು ಅಭಿವೃದ್ಧಿ ಕೌಶಲ್ಯವನ್ನು ಹೆಚ್ಚುಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳಲ್ಲಿ ವೇದಿಕೆ ಮೇಲೆ ಯಾವುದೇ ತರಹದ ಭಯ ಇಲ್ಲದೇ ಸ್ವತಂತ್ರವಾಗಿ ಹೇಳ್ತಕ್ಕಂಥ ಕೌಶಲ್ಯವನ್ನು ಬೆಳೆಸ್ಬೋದು. ಮಕ್ಕಳಲ್ಲಿ ಒಂದು ನಿರ್ಭಯ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು. ಆಮೇಲೆ ತಮ್ಮ ಒಂದು ಇಷ್ಟವಾದ ಭಾಷೆಯಲ್ಲಿ ಅಥವಾ ವಿಷಯದಲ್ಲಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿಕೊಂಡು ಥಿಯೇಟರ್ನ ಬಳಸ್ಕೊಂಡು ಅದ್ರ ಮುಖಾಂತರ ಎಲ್ಲ ವಿವರಣೆ ಹೇಳ್ತಿದ್ದಾರೆ. ಅದು ಭಾಳ ಖುಷಿಯನ್ನು ಕೊಡ್ತಾ ಇದೆ. ನಮ್ಗೆ ಗೊತ್ತಾಗುತ್ತೆ ಈ ಒಂದು ಶಾಲೆ ಏನು ಮಾಡಿಟ್ಟಿದ್ದಪ್ಪ ಅಂತಂದ್ರೆ ಬರೀ ಮಕ್ಕಳನ್ನ ಬೆಳೆಸ್ತಾ ಇಲ್ಲ, ಮಕ್ಕಳಲ್ಲಿ ನಮ್ಮ ಸೂಕ್ತವಾದ ಪ್ರತಿಭೆಯನ್ನು ಅಡಗಿರ್ತಕ್ಕಂಥದ್ದನ್ನು ಗುರುತಿಸಿ ಅದನ್ನು ಹೊರಗೆ ಎಳೆದು ನಮ್ಮೆಲ್ಲ ಪಾಲಕರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಇದೇ ಥರದ ಈ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಈ ಶಾಲೆಯಿಂದ ಮುಂದೆ ಬರಲಿ, ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕಾಣಲಿ ಅಂತಕ್ಕಂಥದ್ದು ನಮ್ಮ ಮೇಲೆ ಆಶಯ. ಚಲೋ ಮಾಡ್ಯಾವ. ಈ ರೂಮ್ನಾಗ ಹೋಗಿದ್ದೆ ನಾನು, ಭಾಳ ಚಲೋ ಮಾಡ್ಯಾವ. ನೀರು ಬರೋದು, ನೀರು ಹೋಗೋದು, ಅಲ್ಲಿ ಎಲ್ಲ ಡ್ಯಾಮ್ನ್ಯಾಗ ಹೆಂಗೆ ಬರ್ತಾವ ಎಲ್ಲ ಅವೆಲ್ಲ ಬೇಸ್ ಮಾಡ್ಯಾವ. ಶಾಲೆಯಲ್ಲಿ LLC ಎಕ್ಸಿಬಿಷನ್ ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಶಾಲಾ ಮಕ್ಕಳಿಗೋಸ್ಕರ ಪ್ರೈವೇಟ್ ಪ್ರೋಗ್ರಾಮ್ ಕೊಟ್ಟಿರ್ತಾರೆ. ಇದರಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನಿಗಳು ಇಷ್ಟು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಎಲ್ಲದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ಅವರು ನೀಡಿರ್ತಾರೆ. ಈ ಥರ ಪ್ರಾಜೆಕ್ಟ್ ವರ್ಕ್ ಮಾಡೋದ್ರಿಂದ ನಾಳೆ ಮಕ್ಕಳಿಗೆ ಸ್ಟೇಜ್ ಕರೇಜ್ ಬರುತ್ತೆ, ಧೈರ್ಯ ಇರುತ್ತೆ. ಹೀಗಾಗಿ ಮಾಡಿದ್ದೆಲ್ಲ ಚೆನ್ನಾಗಿರುತ್ತದೆ. ಇದರಿಂದ ಮುಂದೆ ಈ ಥರ ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂತ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ.